ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಹಾಗಿದ್ರೆ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂತಹ ನಮ್ಮ ಪ್ರಿಪೇಟ್ರಿ ಎಕ್ಸಾಮ್ ಯಾವುದು ಪೊಲಿಟಿಕಲ್ ಸೈನ್ಸಿನ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಬನ್ನಿ ಈಗ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ದಿ ಆ್ಯಕ್ಟ್ ವಿಚ್ ಏನಿದು ಟ್ರಾನ್ಸ್ಫರ್ಡ್ ಪವರ್ ಫ್ರಮ್ ಕಂಪ್ನಿ ಟು ಕ್ರೌನ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಯಾವಾಗ ಅಂತ ಇದೆ ಆ್ಯಕ್ಟ್ ವಿಚ್ ಟ್ರಾನ್ಸ್ಫರ್ಡ್ ಪವರ್ ಫ್ರಮ್ ಕಂಪ್ನಿ ಟು ಕ್ರೌನ್, ಅದು 1858 ಅಂದರೆ ಆಪ್ಷನ್ ಎ ಇದೆಲ್ವಾ ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 2, ದ ಪ್ರೆಸೆಂಟ್ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ, ಜ್ಞಾನೇಶ್ ಕುಮಾರ್ ಅಂತ. ಕ್ವಶನ್ ನಂಬರ್ 3 ವಿದ್ಯಾರ್ಥಿಗಳೇ, ಪ್ರೈಮರಿ ಯೂನಿಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಸ್ ದ ರೈಟ್ ಆನ್ಸರ್, ಅದು ಆಪ್ಷನ್ ಸಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 4, ಕನ್ಸಿಡರ್ ದ ಬಿಲೋ ಪಿಕ್ಚರ್ ಆ್ಯಂಡ್ ಮಾರ್ಕ್ ದಿ ಫಸ್ಟ್ ಟೀಚರ್ ಹೂ ಸ್ಟಾರ್ಟೆಡ್ ದ ಎಜುಕೇಷನ್ ಟು ದಿ ವಿಮನ್ ಅಂತ ಇದೆ. ಹೆಣ್ಣು ಮಕ್ಕಳಿಗೆ ಮೊದಲ ಏನಂತೀರ ಶಿಕ್ಷಣವನ್ನು ಪ್ರಾರಂಭಿಸಿದ ಮೊದಲ ಮಹಿಳೆ ಅಂತ ಅದು ಸಾವಿತ್ರಿಬಾಯಿ ಫುಲೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 5, ಎಕ್ಸ್ಪೆನ್ಷನ್ ಆಫ್ RTE ಅಂತ ಇದೆ. RTE ಅಂದರೆ ರೈಟ್ ಟು ಎಜುಕೇಷನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ರೈಟ್ ಟು ಎಜುಕೇಷನ್ ಆಪ್ಷನ್ ಬಿ ಆಗಿರುತ್ತೆ. ಹಾಗಿದ್ರೆ ರೈಟ್ ಟು ಎಜುಕೇಷನ್ ಓನ್ಲಿ ಬಿ ಅಂದರೆ ಆಪ್ಷನ್ ಬಿ ರೈಟ್ ಟು ಎಲ್ಲಿದೆ ಕಣ್ರೋ, ಎ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗುತ್ತೆ. ಯಾಕೆ ಗೊತ್ತಾ, ಟು ಓನ್ಲಿ ಅಂತ ಏನಲ್ಲಿದೆ. ಭಾಳ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗಿ ಏನೇನು ಹಾಕಿದ್ರು ಏನೋ ಪಾಪ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬೈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಬನ್ನಿ. ದಿ ಟೆನ್ಯೂರ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ಡ್ಯಾಶ್ ಅಂತ ಇದೆ. ಅವರ ಅವಧಿ ಅದು 6 ವರ್ಷ, 6 years ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ವಾಸ್ ಎ ಲೀಡರ್ ಆಫ್ ನರ್ಮದಾ ಬಚಾವ್ ಆಂದೋಲನ್ ಅಂತ ಇದೆ. ಮೇಧಾ ಪಾಟ್ಕರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ ಮಕ್ಕಳೇ. ಕ್ವಶನ್ ನಂಬರ್ 8, ಡ್ಯಾಶ್ ಇನಿಷಿಯೇಟೆಡ್ ದ ಮೂವ್ಮೆಂಟ್ ಆಫ್ ಇಂಡಿಯಾ ಅಗೇನೆಸ್ಟ್ ಕರಪ್ಷನ್ ಅಂತ ಇದೆ. ಇದಕ್ಕೆ ಅಣ್ಣಾ ಹಜಾರೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 9, ಡ್ಯಾಶ್ ಇಸ್ ದ ಮೇನ್ ಟೆರರಿಸ್ಟ್ ಗ್ರೂಪ್ ಆಫ್ ಅಫ್ಘಾನಿಸ್ತಾನ್ ಅಂತ ಇದೆ. ಇದು ತಾಲಿಬಾನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 10, ದಿ ಟೋಟಲ್ ಪರ್ಮನೆಂಟ್ ಮೆಂಬರ್ ಕಂಟ್ರೀಸ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್ ಇಸ್ ಡ್ಯಾಶ್, ಅದು 5 ಇಸ್ ದ ರೈಟ್ ಆನ್ಸರ್ ಮಕ್ಕಳೇ. ಮ್ಯಾಚ್ ದ ಫಾಲೋಯಿಂಗನ್ನು ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ನಿರೀಕ್ಷೆ ಅವರಿಗೆ ಧನ್ಯವಾದಗಳು ನಮಗೆ ಕಳಿಸಿಕೊಟ್ಟಂತಹ ವಿತ್ ಕೀ ಆನ್ಸರ್. ವಿಡೋ ರೀ ಮ್ಯಾರೇಜ್ ಆ್ಯಕ್ಟ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 1856, 1856. ಲೀಗ್ ಆಫ್ ನೇಷನ್ಸ್ ಅಂತ ಇದೆ. ರೈಟ್ ಆನ್ಸರ್ ಇಸ್ 1920 ಇಸ್ ದ ರೈಟ್ ಆನ್ಸರ್. ಡಿ ರಿಪಬ್ಲಿಕಾ ಅಂತ ಇದೆ. ಇದಕ್ಕೆ ಜೇನ್ ಬೋರ್ಡಿನ್ ಇಸ್ ದ ರೈಟ್ ಆನ್ಸರ್. ಆಯಿತಾ. ನೆಕ್ಸ್ಟ್ ಕಾಂಪ್ರಹೆನ್ಸಿವ್ ಟೆಸ್ಟ್ ಬ್ಯಾನ್ ಏನಿದು ಟ್ರೀಟಿ ಅಂತ ಇದೆ. CTBT ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ. ಲಿಬ್ರೇಷನ್ ಟೈಗರ್ಸ್ ಆಫ್ ತಮಿಳ್ ಅಲಾಮ್ ಅಂತ ಇದೆ. ಆಯಿತಾ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ ಹೀಗೆ LTTE ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಆರ್ ಇನ್ ಸೆಂಟೆನ್ಸಸ್ ಅಂತ ಇದೆ. ಫ್ರಮ್ ವಿಚ್ ಬಾಡಿ ವಾಸ್ ಏನಿದು ಇಂಟಿಗ್ರಿಮ್ ಗೌರ್ಮೆಂಟ್ ಡ್ರಾನ್, ಹೂ ಆರ್ ಪಂಚಮಾಸ್ ಅಂತ ಇದೆ. ಇದು ಇಂಗ್ಲೀಷಲ್ಲೂ ಇದೆ. ದಲಿತ್ ಅಲ್ವಾ, ನಿಮಗೆ ಅಲ್ಲಿ ಏನಂತ ಇದೆ ನೋಡಿ. ಆಯಿತಾ. ದೋಸ್ ಹೂ ಸ್ಟ್ಯಾಂಡ್ಸ್ ಫಾರ್ ಆಲ್ ದ ಡೇ ಟು ಗೆಟ್ ಗ್ಲಾಸ್ ಆಫ್ ವಾಟರ್ ಅಂತ ಪಂಚಮ. ಆಯಿತಾ. ಸಾಲು ಮರದ ತಿಮ್ಮಕ್ಕ ಬಿಲಾಂಗ್ಸ್ ಟು ವಿಚ್ ಡಿಸ್ಟಿಕ್ ಅಂತ ಇದೆ. ಇದು ಕೂಡ ಎಲ್ಲರೂ ಬರೆದಿರ್ತೀರ, ಬಹಳ ಈಸಿ ಆಗಿರುವಂಥ ಪ್ರಶ್ನೆಗಳು. ವಾಟ್ ಈಸ್ ಅಪಾರ್ಥೈಡ್ ಅಂತ ಇದೆ. ವಾಟ್ ಈಸ್ ನಾನ್ ಅಲೈಡ್ ಮೂಮೆಂಟ್ ಅಂತಲೂ ಕೂಡ ಇದೆ. ಆನ್ಸರ್ ದಿ ಫಾಲೋಯಿಂಗ್ ಯಾವುದಿದು NE5 ಅಂತ ಇದೆ. ಪಾರ್ಟ್ ಬಿ. ವಿದ್ಯಾರ್ಥಿಗಳೇ ಧನ್ಯವಾದಗಳು ಫ್ರೆಶ್ ಕ್ಯಾಂಡಿಡೇಟ್ಸ್ಗಳಿಗೆ. ಇದು ನಮ್ಮ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳು ಪಾಪ ಅವರು ಕ್ವಶನ್ ಪೇಪರ್ ನೋಡಿರಲ್ಲ, ಅವರಿಗಾಗಿ ಈ ಒಂದು ಸಂಪೂರ್ಣವಾದ ವಿಡಿಯೋವನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ವಾಟ್ ಈಸ್ ಬೈ ಎಲೆಕ್ಷನ್ ಅಂತ ಇದೆ. NE5 ಬರೀಬೇಕು. ಈಚ್ ಕ್ವಶನ್ ಕ್ಯಾರೀಸ್ 2 marks ಆಗಿರುತ್ತೆ. ವಾಟ್ ಆರ್ ದಿ ಎಲಿಜಿಬಿಲಿಟೀಸ್ ಟು ಬಿಕಮ್ ದಿ ಮೆಂಬರ್ ಆಫ್ UPSC. ವಾಟ್ ಈಸ್ ಅನಾನಿಮಿಟಿ ಇನ್ ಸಿವಿಲ್ ಸರ್ವಿಸ್ ಅಂತ ಇದೆ. ವಾಟ್ ಆರ್ ದಿ 3 ಪಾಪ್ಯುಲರ್ ಸ್ಲೋಗನ್ ಆಫ್ ಅಂಬೇಡ್ಕರ್. ವಾಟ್ ಈಸ್ ನೈಬರ್ಹುಡ್ ಪೀಸ್ ಕಮಿಟಿ. ವೇ ಡಿಡ್ ಪ್ರೈವೇಟೈಸೇಷನ್ ಬಿಗಿನ್ ಆ್ಯಂಡ್ ವೆನ್. ಸಿ ದ ಬಿಲೋ ಪಿಕ್ಚರ್ ಆ್ಯಂಡ್ ರೈಟ್ ಇಟ್ಸ್ ಮೀನಿಂಗ್ ವಿತ್ ಎಕ್ಸಾಂಪಲ್ ಅಂತ ಇದೆ. ನೇಮ್ ಎನಿ 2 ಲೀಡರ್ಸ್ ಹೂ ಕಾಂಟ್ರಿಬ್ಯೂಟ್ ಫಾರ್ ಇಂಡಿಯನ್ ಫಾರಿನ್ ಪಾಲಿಸಿ ಅಂತ. ಧನ್ಯವಾದಗಳು. ಈಗ ಪಾರ್ಟ್ ಸಿ ನೋಡ್ತಾ ಹೋಗೋಣ ಮಕ್ಕಳೇ. ರೈಟ್ ಎ ಶಾರ್ಟ್ ನೋಟ್ಸ್ ಆನ್ ಫಸ್ಟ್ ಜನರಲ್ ಎಲೆಕ್ಷನ್ ಅಂತ ಇದೆ. ಸಿ ಬಿಲೋ ಪಿಕ್ಚರ್ ಆ್ಯಂಡ್ ಲಿಸ್ಟ್ ಆಫ್ ದ ಸ್ಟೇಟ್ಸ್ ಆಫ್ ದ ಯೂನಿಯನ್ ಟೆರಿಟರೀಸ್ ಇನ್ ಇಂಡಿಯಾ ಅಂತ ಇದೆ. ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆಫ್ ಚೀಫ್ ಸೆಕ್ರೆಟರಿ. ವಾಟ್ ಆರ್ ದಿ ಕಾಸಸ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್. ಕ್ರಿಟಿಕಲಿ ಅನಾಲಿಸಿಸ್ ದಿ ಮೇಜರ್ ಹಿಂಡರ್ನೆಸ್ ಆಫ್ ನೇಷನ್ ಬಿಲ್ಡಿಂಗ್. ಇವೆಲ್ಲವೂ ಕೂಡ ನೋಡ್ಕೊಡ್ರೋ ಸ್ವಲ್ಪ. ಆಯಿತಾ. ನನ್ನ ಉದ್ದೇಶ ಇಷ್ಟೇ ಮಕ್ಕಳೇ, ಯಾವುದೇ ಕಾರಣಕ್ಕೂ ಈ ಪ್ರಿಪೇಟರಿ ಎಕ್ಸಾಮ್ 1 ಆ್ಯಂಡ್ ಪ್ರಿಪೇಟರಿ ಎಕ್ಸಾಮ್ 2 ಕ್ವಶನ್ ಪೇಪರು ಬಿಡಬೇಡಿ. ಪ್ಲಸ್ 3 ಮಾಡಲ್ ಕ್ವಶನ್ ಪೇಪರ್, ಟೋಟಲ್ 5 ಕ್ವಶನ್ ಪೇಪರನ್ನು ತಗೊಳ್ಳು ಮಾಡಿದ್ದೆ ಆದರೆ 70+80ಕ್ಕೆ ಇಷ್ಟಂತೂ ಫಿಕ್ಸು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಮತ್ತೊಮ್ಮೆ ಈ ಒಂದು ಪ್ರಶ್ನೆ ಪತ್ರಿಕೆ ಕಳಿಸಿಕೊಟ್ಟಂಥ ನಮ್ಮ ನಿರೀಕ್ಷೆ ಅವರಿಗೆ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ವಿತ್ ಕೀ ಆನ್ಸರ್. ಆಯಿತಾ.
ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಎರಡೂ ಕಳಿಸ್ಕೊಟ್ಟಿದ್ದಾರಪ್ಪ, ಅದು ಕೂಡ ಅಪ್ಲೋಡ್ ಮಾಡಿಕೊಡ್ತೇನೆ.